ನಮಸ್ತೆ ಕರ್ನಾಟಕ ವೀಕ್ಷಕರೇ, ನಾನು ನಿಮ್ಮ ಕೇಶವ್ ವಿಷ್ಣು. ವೆಲ್ಕಮ್ ಟು ಮೈ ಚಾನೆಲ್ ಕನ್ನಡ ಕೇಸರಿ ಮಧುಗಿರಿ. ವೀಕ್ಷಕರೇ, ನಮ್ಮ ಮಧುಗಿರಿಲಿ ರಾಘವೇಂದ್ರ ಹಾಸ್ಪಿಟಲ್ ಅಂತ ಕರೆಯೋದಕ್ಕಿಂತ ಜಯರಾಮ್ ಸರ್ ಹಾಸ್ಪಿಟಲ್ ಅಂತ ಕರೆಯೋದೇ ತುಂಬಾ ಜನಕ್ಕೆ ಬೇಗ ಗೊತ್ತಾಗುತ್ತೆ. ಅಂತದ್ರಲ್ಲಿ ಈ ಆಯುರ್ವೇದ ಹಾಸ್ಪಿಟಲ್ ಬಗ್ಗೆ ನಮ್ ಜಯರಾಮ್ ಸರ್ ಏನ್ ಹೇಳಿದ್ರು ಅಂತ ತಿಳ್ಕೊಳ್ಳೋಣ ಬನ್ನಿ. ಡಾಕ್ಟರ್, ಅದೇ ನಿಮ್ಮ ಈ ರಾಘವೇಂದ್ರ ಹಾಸ್ಪಿಟಲ್ ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಯ್ತು? ನಮ್ಮ ರಾಘವೇಂದ್ರ ಆಸ್ಪತ್ರೆ 1979 ಅಕ್ಟೋಬರ್ 2ನೇ ತಾರೀಕು ನಾವು ಅಂದಿನಿಂದ ಒಂದು ಸಣ್ಣ ಕ್ಲಿನಿಕ್ ನೊಂದಿಗೆ ಪ್ರಾರಂಭ ಮಾಡಿದ್ವಿ. ಇಲ್ಲಿವರೆಗೂ ರಾಘವೇಂದ್ರ ಕ್ಲಿನಿಕ್ನ 1995ರಲ್ಲಿ ರಾಘವೇಂದ್ರ ನರ್ಸಿಂಗ್ ಹೋಮ್ ಅಂತಕ್ಕಂಥ ಒಂದು ಆಸ್ಪತ್ರೆನ ಉದ್ಘಾಟನೆ ಮಾಡಿ ಇಲ್ಲಿವರೆಗೂ ಅಲೋಪತಿಕ್ ರಾಘವೇಂದ್ರ ನರ್ಸಿಂಗ್ ಹೋಮ್ ಹಾಗೂ ಇತ್ತೀಚೆಗೆ 2026 ನಾವು ಇದೇ ಜಾಗದಲ್ಲಿ ರಾಘವೇಂದ್ರ ಆಯುರ್ವೇದ ಆಸ್ಪತ್ರೆ ಸಹ ತೆರೆದು ಕೆಲಸವನ್ನ ಮಾಡ್ತಾ ಇದ್ವಿ. ಅಂದ್ರೆ ಹತ್ತತ್ರ 47 ವರ್ಷದಿಂದ ನೀವು 48 ವರ್ಷ 49 ವರ್ಷದಿಂದ ನಾವು ಇದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಕೊಂಡು ಜನರಿಗೆ ಒಂದು ಆರೋಗ್ಯದ ದೃಷ್ಟಿಯಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂದ್ರೆ ಡಾಕ್ಟರ್, ಇವಾಗ ನೀವು ಆಯುರ್ವೇದ ಹಾಸ್ಪಿಟಲ್ ಆಗಿ ನಡೆಸೋದಕ್ಕೆ ನಿಮ್ ಗೋಲ್ ಆಗ್ಬಿಡ್ತು ಅಂದ್ರೆ ನಮಗೆ ನಮ್ಮ ಏನು ಅಲೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ಅಲ್ಲಿ ರಾಘವೇಂದ್ರ ಆಸ್ಪತ್ರೆಯಲ್ಲಿ ಜನರಿಗೆ ಒಂದು ಒಳ್ಳೆಯ ಆರೋಗ್ಯ ದೃಷ್ಟಿಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ವಿ. ನನ್ಗನ್ಸತ್ತು ಅಕ್ಯೂಟ್ ಡಿಸಾರ್ಡರ್ಸ್ ಅಂತ ಇದೆ, ತ್ವರಿತವಾಗಿ ಇರ್ತಕ್ಕಂಥ ಕಾಯಿಲೆಗಳಿಗೆ ಬೇಗ ಉಪಶಮನ ಆಗ್ತಕ್ಕಂಥ ಕೆಲಸನ ನಾವು ರಾಘವೇಂದ್ರ ನರ್ಸಿಂಗ್ ಹೋಮ್ ಅಲೋಪತಿ ಸಿಸ್ಟಮ್ ಅಲ್ಲಿ ನಾವು ಕೊಡ್ತಾ ಇದ್ದೀವಿ. ನಾವು ಕ್ರಾನಿಕ್ ಡಿಸಾರ್ಡರ್ಸ್ ಅಂತ ನಾವು ಅಂದ್ರೆ ವಾಸಿ ಬಹಳ ಬೇಗ ಆಗದೆ ಇರ್ತಕ್ಕಂಥ ಕಾಯಿಲೆಗಳು, ಹಾಗೆ ನಿಧಾನಕ್ಕೆ ವಾಸಿ ಆಗ್ತಕ್ಕಂಥ ಕಾಯಿಲೆಗಳು. ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಸಂಧಿವಾತ ಅಂತ ಹೇಳಿ ಕರಿತೀವಲ್ಲ ಅದು, ಆಮೇಲೆ ಸಕ್ಕರೆ ಕಾಯಿಲೆಗಳು, ನಂತರ BP ರಕ್ತದ ಒತ್ತಡ, ಈ ರೀತಿ ಹಲವಾರು ಪಾರ್ಶ್ವವಾಯುಗಳು, ಈ ಒಂದು ಕಾಯಿಲೆಗಳು ಜನರನ್ನು ನರಳಿಸ್ತಾ ಇರ್ತವೆ. ಎಷ್ಟು ದಿವಸ ಆದ್ರೂ ನಾವು ಆ ಒಂದು ರೋಗಿಗೆ ಉಪಶಮನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಒಂದು ದೃಷ್ಟಿಯಿಂದ ಯಾಕೆ ನಮ್ಮ ಆಸ್ಪತ್ರೆನಲ್ಲೇ ನಿಧಾನಕ್ಕೆ ಆದ್ರೂ ಸಹ ಕಾಯಿಲೆಯನ್ನ ಗುಣಪಡಿಸ್ತಕ್ಕಂಥ ವ್ಯವಸ್ಥೆನಲ್ಲಿ ಆಯುರ್ವೇದದ ಪದ್ಧತಿನಲ್ಲಿ ನಾವು ಅವ್ರಿಗೂ ಸಹ ಟ್ರೀಟ್ಮೆಂಟ್ ಯಾಕೆ ಕೊಡಬಾರ್ದು ಅಂತಕ್ಕಂಥ ಒಂದು ಹಿನ್ನೆಲೆ ಇಟ್ಕೊಂಡು ನಾವು ಈ ಒಂದು ಆಸ್ಪತ್ರೆನ ಪ್ರಾರಂಭ ಮಾಡಿದ್ವಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಏನು ಆಯುರ್ವೇದ ಸಿಸ್ಟಮ್ ಆಫ್ ಮೆಡಿಸಿನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಳ್ಳಿ ಕಡೆಗೆ ಹೆಚ್ಚಿನ ಆಸ್ಪತ್ರೆಗಳನ್ನ ಒದಗಿಸ್ತಕ್ಕಂಥ ಕೆಲಸನ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರು. ಈ ಒಂದು ವ್ಯವಸ್ಥೆನಲ್ಲಿ ಯಾಕೆ ನಾವು ಆಯುರ್ವೇದ ಮೆಡಿಕಲ್ ಕಾಲೇಜನ್ನು ಸಹ ಒಂದು ಹಳ್ಳಿಯ ಭಾಗದಲ್ಲಿ ತೆರೆದು 16 ಜನರಿಗೆ ಒಂದು ವಿದ್ಯಾಭ್ಯಾಸದಲ್ಲೂ ಸಹ ಜನರಿಗೆ ಅನುಕೂಲ ಮಾಡ್ತಕ್ಕಂಥ ವ್ಯವಸ್ಥೆನ ನಾವು ರಾಘವೇಂದ್ರ ಆಯುರ್ವೇದ ಮೆಡಿಕಲ್ ಕಾಲೇಜ್ನ ಪ್ರಾರಂಭ ಮಾಡಲಿಕ್ಕೆ ಒಂದು ಆಸೆ ಉಂಟಾಯ್ತು ನಮಗೆ. ಮುಂಚೆಯಿಂದನೂ ಆಯುರ್ವೇದದ ಬಗ್ಗೆ ಇಂಟ್ರೆಸ್ಟ್ ಇತ್ತು. ನಾನು ಧರ್ಮಸ್ಥಳದಲ್ಲಿ ಉಜಿರೆಯಲ್ಲಿ 15 ದಿವಸ ಟ್ರೀಟ್ಮೆಂಟಿಗೆ ಹೋಗಿದ್ದೆ. ನನಗೆ ತುಂಬ ಇಷ್ಟ ಆಯಿತು. ಅದನ್ನು ನಮ್ಮಲ್ಲಿ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾವು ಇಲ್ಲಿ ಆಯುರ್ವೇದ ಹಾಸ್ಪಿಟ್ಲು ಶುರು ಮಾಡಿದ್ವಿ. ನನಗೆ ಈಗ ಜನಗಳ ಒಪಿನಿಯನ್ನು ಅದು ಬರೋದು ನೋಡಿ ನನಗೆ ತುಂಬ ಖುಷಿಯಾಗಿದೆ. ಆಮೇಲೆ ಚೆನ್ನಾಗಿ ಆಗ್ತಾ ಇದೆ, ಹುಷಾರಾಗಿನೂ ಪೇಷಂಟ್ಗಳು ರೋಗಿಗಳು ಹೋಗ್ತಾ ಇದ್ದಾರೆ. ಅದರಿಂದ ನನಗೆ ತುಂಬ ಖುಷಿ ಆಯಿತು. ನಂಗೆ ಮುಂಚೆಯಿಂದನೂ ಒಲವಿತ್ತು. ಉಜಿರೆಯಲ್ಲಿ ನಾನು 15 ದಿವಸ ಟ್ರೀಟ್ಮೆಂಟ್ ತಗೊಂಡಿದ್ದೆ. ಈ ಒಂದು ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಸ್, ಆಯುರ್ವೇದಿಕ್ ಡಾಕ್ಟರ್ಸ್ ಇಂಥವ್ರೆ ಬೇಕು ಅಂತ ಏನಾದ್ರು ಸೆಲೆಕ್ಟ್ ಮಾಡಿದ್ರ ನೀವು? ಹೌದು, ಯಾಕಂದ್ರೆ ಪರಿಣತರನ್ನ ಸೆಲೆಕ್ಷನ್ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಆಯುರ್ವೇದ ಆಸ್ಪತ್ರೆಯಲ್ಲಿ ನಾವು ಪ್ರಾರಂಭದಲ್ಲಿ ಆಯುರ್ವೇದ ಚಿಕಿತ್ಸೆನಲ್ಲಿ ಹೆಚ್ಚು ಪರಿಣತ ಡಿಗ್ರಿನ ತೆಗೆದುಕೊಳ್ತಕ್ಕಂಥ ಡಾಕ್ಟರ್ ಉಲ್ಲಾಸ್ ಪ್ರಪ್ರಥಮವಾಗಿ ನಾವು May 1 ಅವ್ರನ್ನ ಆಯುರ್ವೇದ ವಿಭಾಗದಲ್ಲಿ ಆಯ್ಕೆ ಮಾಡ್ಕೊಂಡ್ವಿ. ಅವರು ಸಹ 24 hours ಇದರ ಬಗ್ಗೆನೆ ಚಿಂತನೆ ಮಾಡಿಕೊಂಡು ಹೆಚ್ಚೆಚ್ಚಿಗೆ ಆಸ್ಥೆ ವಹಿಸಿ ಈ ಒಂದು ಆಸ್ಪತ್ರೆನ ಉನ್ನತ ದರ್ಜೆಗೆ ಏರ್ಲಿಕ್ಕೆ ಕಾರಣರಾಗಿರ್ತಾರೆ. ಜೊತೆಗೆ ಆಯುರ್ವೇದ ವಿಭಾಗದಲ್ಲಿ ಬೇರೆ ಬೇರೆ ವಿಭಾಗಗಳಂದ್ರೆ ಫಿಸಿಷಿಯನ್ ಅಂತ ಏನು ಕರಿತೀವಲ್ಲ, ಆಯುರ್ವೇದ MD ಇರ್ತಕ್ಕಂಥ 2 ವೈದ್ಯರುಗಳು, ಒಬ್ರು ಕೇರಳದಿಂದ ಬಂದಿದ್ದಾರೆ, ಇನ್ನೊಬ್ರು ಮೈಸೂರಿಂದ. ಇವರಿಬ್ರು ಸಹ ಅವ್ರ ಜೊತೆ ಕೂಡಿ ಇನ್ನೂ ಹೆಚ್ಚೆಚ್ಚಿಗೆ ನಮ್ಮ ಆಸ್ಪತ್ರೆಯ ವಿಭಾಗಗಳನ್ನ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮುಖ್ಯವಾಗಿ ಪಂಚಕರ್ಮ ವಿಭಾಗದಲ್ಲಿ ಕೇರಳದಿಂದ 2 ಅಂದ್ರೆ ಒಬ್ಬ ನುರಿತ
ಗಂಡಸು ಮತ್ತೆ ಹೆಂಗಸರ ವಿಭಾಗಕ್ಕೆ ಕೆಲಸ ಮಾಡ್ತಕ್ಕಂಥ ಇಬ್ರು ಕೇರಳದಿಂದ ಬಂದಿದ್ದಾರೆ. ಅವರು ಸಹ ತುಂಬಾ ಚೆನ್ನಾಗಿ ಪಂಚಕರ್ಮ ಚಿಕಿತ್ಸೆಯಲ್ಲಿ ಏನು ಆಯಿಲ್ ಮಸಾಜ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಕ್ಕಂಥ ಕೆಲಸ. ಬಹಳಷ್ಟು ಜನರಿಗೆ ಈ ಪಾರ್ಶ್ವವಾಗಿರ್ತಕ್ಕಂಥ ಜನರು ಒಂದೇ ಕಡೆ ಕೂತ್ಕೊಳ್ತಾ ಇರೋ, ಕೈ ಕಾಲಗಳಲ್ಲಿ ಶಕ್ತಿನೇ ಇರಲಿಲ್ಲ, ಅಂಥವ್ರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಪಂಚಕರ್ಮದ ಮೂಲಕ ನಮ್ಮ ಮಧುಗಿರಿನಲ್ಲಿ ಸುಮಾರು 8 ರಿಂದ 10 ರೋಗಿಗಳಿಗಾಗಲೇ ಗುಣಪಡಿಸ್ತಕ್ಕಂಥ ವ್ಯವಸ್ಥೆ ನಮ್ಮ ಏನು ವೈದ್ಯರುಗಳಾಗಲೇ ತಾಲೂಕಿನ ಜನತೆಗೆ ಕೊಟ್ಟಿದ್ದಾರೆ. ಈ ಒಂದು ವ್ಯವಸ್ಥೆ ನಾವು ಹೆಚ್ಚೆಚ್ಚಿಗೆ ಪರಿಣತ ಇರತಕ್ಕಂಥ ವೈದ್ಯರನ್ನ, ಜೊತೆಗೆ ಇನ್ನೂ ಒಬ್ಬ ವೈದ್ಯರು ಈಗಾಗಲೇ ಜಾಯಿನ್ ಆಗಿದ್ರೆ ಔಷಧಿ ವಿಭಾಗದಲ್ಲಿ ಹೆಚ್ಚಿನ ತರಬೇತಿ ಹೊಂದಿರತಕ್ಕಂಥ ವೈದ್ಯರು ಸಹ ಡಾಕ್ಟರ್ ಕಾಮರಾಜ್ ಅಂತೇಳಿ ಅವರು ಸಹ ಜಾಯಿನ್ ಆಗಿದ್ದಾರೆ. ಹೀಗಾಗಿ 4 ರಿಂದ 5 ವೈದ್ಯರು ನಮ್ಮ ಈಗಾಗಲೇ ಇವರೇ ಸ್ಪೆಷಲಿಸ್ಟ್ ವೈದ್ಯರುಗಳು ನಾವಲ್ಲಿ ಕೆಲಸ ಮಾಡ್ತಾರೆ. ಈಗ ಶುರು ಮಾಡಿದ 1 ತಿಂಗಳಲ್ಲೇ ಇಷ್ಟು ಚೆನ್ನಾಗಾಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅದನ್ನು ನೋಡಿಬಿಟ್ಟು ನನಗೆ ತುಂಬ ಖುಷಿಯಾಗಿದೆ. ಅಲ್ಲಿ ಜನಗಳ ಟ್ರೀಟ್ಮೆಂಟ್ ತಗೊಂಬೋದು, ನಾನು ಹೋಗ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ ಅಲ್ಲಿ ಜನಗಳ, ಆಮೇಲೆ ಜನಗಳ ಒಪಿನಿಯನ್ನು ಕೇಳೋದು ಅದನ್ನೆಲ್ಲ ನೋಡ್ತಾ ಇರ್ತೀನಿ. ಅದರಿಂದ ನನಗೆ ತುಂಬ ಖುಷಿ ಆಯಿತು. ನಾವು ಮಾಡಿದ್ದಕ್ಕೂ ಒಂದು ಸಾರ್ಥಕತೆ ಇದೆ ಇಲ್ಲಿ ಅಂತ ಅನ್ನಿಸ್ತು. ಈ ಸಾರ್ಥಕತೆನ ಜನಗಳು ಚೆನ್ನಾಗಿ, ಮಧುಗಿರಿ ಜನತೆ ಚೆನ್ನಾಗಿ ಉಪಯೋಗ ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಪೇಷಂಟ್ಸ್ ರಿವ್ಯೂಸ್ ತಗೊಂಡಿದ್ದೀರಾ ಡಾಕ್ಟರ್ಸ್ ಬಗ್ಗೆ? 100% ನಾನು ಒಬ್ಬ ಮುಖ್ಯ ವೈದ್ಯಾಧಿಕಾರಿಯಾಗಿ ನಾವು 2 ಆಸ್ಪತ್ರೆಗಳ ಆಗುಹೋಗಳನ್ನ ನಾವು ನೋಡ್ತಲೇ ಇರ್ತೀವಿ. ಪ್ರತಿ 2 ದಿನಕ್ಕೆ ಒಂದು ಸತಿನಾದ್ರು ನಾನು ಆಯುರ್ವೇದ ವಿಭಾಗದಲ್ಲಿರ್ತಕ್ಕಂಥ ರೋಗಿಗಳನ್ನು ಹಾಗೂ ನಮ್ಮ ಅಲೋಪತಿ ಸಿಸ್ಟಮ್ ಮೆಡಿಸಿನ್ ನಲ್ಲಿರ್ತಕ್ಕಂಥ ರೋಗಿಗಳನ್ನ ಇಬ್ಬರನ್ನು ಪ್ರತಿ 2 ದಿವಸ ಒಂದ್ಸತಿನಾದ್ರು ನಾನು ಹೋಗಿ ಅವರ ಒಂದು ಏನು ರೋಗಿಯ ವಿಧಾನ ಮತ್ತೆ ಹೇಗೆ ನಮ್ಮ ವೈದ್ಯರು ಅವರಿಗೆ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪ್ರತಿ 2 ದಿನಗಳಿಗೆ ಒಂದ್ಸತಿನಾದ್ರು ನಾನು ಹೋಗಿ ಖುದ್ದಾಗಿ ಅವ್ರನ್ನ ಪರೀಕ್ಷೆ ಮಾಡಿ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಔಷಧಿಯನ್ನು ನಾವು ನೋಡಿದ್ದೀನಿ. ಜೊತೆಗೆ ಆ ಒಂದು ಔಷಧಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಔಷಧಿ ಜೊತೆಗೆ ವೈದ್ಯರುಗಳು ತುಂಬಾ ಚೆನ್ನಾಗಿ ನಮಗೆ ರೋಗಗಳ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಮತ್ತೆ ಚಾಲನೆ ಅಂದ್ರೆ ಅವರಿಗೆ ಏನು ಕೈ ಕಾಲಲ್ಲಿ ಜೋಮ್ ಇಡ್ತಕ್ಕಂಥ ವ್ಯವಸ್ಥೆನಲ್ಲಿ, ಆಮೇಲೆ ನಡೆಯಕ್ಕೆ ಆಗದೆ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಅವ್ರನ್ನ ನಡೆಸ್ತಕ್ಕಂಥ ಕೆಲಸ ವೈದ್ಯರುಗಳೇ ರೋಗಿಗಳ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ನಡೆಸ್ತಕ್ಕಂಥ ವ್ಯವಸ್ಥೆ ಅವರೇ ಮಾಡ್ತಾ ಇದ್ದಾರೆ. ನಮ್ಮ ಮಧುಗಿರಿ ಜನತೆ ಮತ್ತು ಸುತ್ತಮುತ್ತಲಿನ ಜನತೆಗೆ ಏನಾದರೂ ಆಫರ್ ಕೊಡಬೇಕು ಅಂತ ಇದ್ದೀರಾ? ಮಧುಗಿರಿ ಜನತೆಗೆ ನಾವೀಗ ವಾರ್ಡಲ್ಲಿ ಫ್ರೀ ವಾರ್ಡ್ ಚಾರ್ಜ್ ಫ್ರೀ ಮಾಡಿದ್ವಿ. ಈಗ ಸೆಮಿ ಸ್ಪೆಷಲ್ ವಾರ್ಡನ್ನು ಬೆಡ್ ಚಾರ್ಜು ಫುಲ್ ಫ್ರೀ ಮಾಡ್ತೀವಿ. ಅದರ ಉಪಯೋಗನ ಜನಗಳು ತಗೋಬೇಕಾಗಿ ಹೇಳ್ತೀವಿ. ಓವರಾಲ್ ಆಗಿ ನೀವು ನಿಮ್ಮ ಹಾಸ್ಪಿಟಲ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಏನು ಒಂದು ಆಯುರ್ವೇದ ಆಸ್ಪತ್ರೆ ಮಧುಗಿರಿ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಆಗಿದೆ. ನಾನು ನೋಡಿದಾಗೆ ಈ ಒಂದು ತರ ಸುಮಾರು 100 ರಿಂದ 150, 200 ಬೆಡೆಡ್ ಹಾಸ್ಪಿಟಲ್ ಮಧುಗಿರಿನಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ್ವಿ ನಾವು. ಪಾವಗಡ ತಾಲೂಕಿನಲ್ಲಿ ಈ ತರದ ಒಂದು ವ್ಯವಸ್ಥೆ ಇಲ್ಲ, ಕೊಟಗಿರಿನಾಗಿಲ್ಲ, ಗೌರಿಬಿದನೂರಿಗಿಲ್ಲ, ಶಿರಾದಲ್ಲಿಲ್ಲ. ಈ ರೀತಿ ತುಮಕೂರು ಜಿಲ್ಲೆಯಲ್ಲಿ ಉತ್ತರ ತುಮಕೂರು ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನಾವು ಒಂದು ಆಯುರ್ವೇದ ಆಸ್ಪತ್ರೆಯನ್ನ ಪ್ರಾರಂಭ ಮಾಡಿದ್ವಿ ನಾವು. ಈ ಒಂದು ವ್ಯವಸ್ಥೆಯಲ್ಲಿ ಹಲವಾರು ಜನರು ಮಧುಗಿರಿ ತಾಲೂಕಿನಿಂದ ಅಥವಾ ಬೇರೆ ಬೇರೆ ತಾಲೂಕಿನಿಂದ ಬೇರೆ ಬೇರೆ ಉನ್ನತ ದರ್ಜೆ ಇರ್ತಕ್ಕಂಥ ಆಸ್ಪತ್ರೆಗಳು, ಮಂಗಳೂರು ಸೈಡು, ಉಡುಪಿ ಸೈಡು, ಮತ್ತೆ ಬೇರೆ ಬೇರೆ ಹೆಚ್ಚಿನ ಒಂದು ಚಿಕಿತ್ಸೆಗೆ ಹೋಗ್ತಾ ಇದ್ರು. ಅಂಥವ್ರಿಗೆ ಏನು ಅಲ್ಲೇನು ಚಿಕಿತ್ಸೆ ಕೊಡ್ತಾರಲ್ಲ ಅದೇ ರೀತಿ ನಮ್ಮ ಮಧುಗಿರಿ ನಮ್ಮ ಆಸ್ಪತ್ರೆಗೂ ಸಹ ಎಲ್ಲ ವ್ಯವಸ್ಥೆ ನಮ್ಮಲ್ಲಿದೆ. ಪ್ರತಿ ಹಂತದಲ್ಲೂ ಅವ್ರಿಗೆ ಏನ್ ಚಿಕಿತ್ಸೆ ಕೊಡಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ವೈದ್ಯರು ಮಾಡ್ತಾ ಇದ್ದಾರೆ. ಈ ಒಂದು ದಿಟ್ಟಿನಲ್ಲಿ ನಮ್ಮ ಆಸ್ಪತ್ರೆ ಏನು ಬೇರೆಲ್ಲ ಆಸ್ಪತ್ರೆಗಳಿಗೆ ಏನು ಚಿಕಿತ್ಸೆ ಕೊಡ್ತಾರಲ್ಲ ಅದೇ ರೀತಿ ಅಥವಾ ಇನ್ನೂ ಹೆಚ್ಚಿನದಾಗಿ ಚಿಕಿತ್ಸೆನ ಕೊಡ್ಲಿಕ್ಕೆ ತಯಾರಾಗಿದೆ ನಮ್ಮ ಆಸ್ಪತ್ರೆ. ಜನರು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ಬಂದು ಇಲ್ಲಿ ಚಿಕಿತ್ಸೆ ತೆಗೆದುಕೋಬೇಕಂತೇಳಿ ನಾನು ಮಧುಗಿರಿ ಜನತೆಯಲ್ಲಿ ಮನವಿ ಮಾಡ್ಕೊಳ್ತೀನಿ. ಇದು ಆಯುರ್ವೇದ ಹಾಸ್ಪಿಟ್ಲ್ ಸದುಪಯೋಗ ಪಡಿಸ್ಕೊಳ್ಳಿ, ಮತ್ತೆ ನೀವೆಲ್ಲ ಚೆನ್ನಾಗಿ ಗುಣಮುಖರಾಗ್ರಿ. ನಮ್ಮ ಆಸ್ಪತ್ರೆಗೆ ಒಂದು ಒಳ್ಳೆ ಹೆಸರು ಬರಲಿ. ರಾಘವೇಂದ್ರನ ಕೃಪೆ ನಿಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ನಾನು ಬೇಡ್ಕೊತೀನಿ. ಇನ್ನು ಈ ರಾಘವೇಂದ್ರ ಆಯುರ್ವೇದ ಹಾಸ್ಪಿಟಲ್ನಲ್ಲಿ ಫಿಸಿಯೋಥೆರಪಿ ಹಾಗೆ ಪಂಚಕರ್ಮ ಟ್ರೀಟ್ಮೆಂಟ್ ರಿಯಾಯಿತಿ ದರದಲ್ಲಿ ಸಿಗುತ್ತೆ. ಇನ್ನು ತಿಂಗಳಿಗೊಮ್ಮೆ ಸ್ವರ್ಣಪ್ರಾಶನ ಅಭಿಯಾನ ಕೂಡ ಇಲ್ಲಿ ನಡೆಸ್ತಾರೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ.
ಈ ಹಾಸ್ಪಿಟಲ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.